ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆದ ಒಂದು ಚಟ್ನಿ ಪುಡಿ. ಇದು ಒಮ್ಮೆ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಮಿಸ್ ಮಾಡಲ್ಲ. ಹಾಗಾಗಿ ಫುಲ್ ವಿಡಿಯೋ ನೋಡಿ. ಇದನ್ನು ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರಾ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಅತಿ ಹೆಚ್ಚು ಉಪಯೋಗಕಾರಿ. ಹೌದು ಫ್ರೆಂಡ್ಸ್, ಇದು ನುಗ್ಗೆ ಸೊಪ್ಪು. ನುಗ್ಗೆಕಾಯಿ ಅಷ್ಟೇ ಅಲ್ಲ, ನುಗ್ಗೆ ಸೊಪ್ಪಲ್ಲಂತೂ 100% ಇದರ ಬೆನಿಫಿಟ್ ನೀವು ತಿಳ್ಕೊಂಡ್ರೆ ಮರೆಯೋದೇ ಇಲ್ಲ. ಅಷ್ಟೊಂದು ಇದರ ಬೆನಿಫಿಟ್ ಇದೆ. ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು. ಇದು ನಮ್ಮ ಎಲ್ಲ ರೋಗಗಳಿಗೆ ಇದು ಮನೆಮದ್ದು ಅಂತ ಹೇಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನಾನು ಆರ್ಲಿಕ್ಕೆ ಇಡ್ತೀನಿ. ಇದು ಚರ್ಮದ ಕಾಂತಿ, ಶುಗರ್ಗಂತೂ ಇದು 100% ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಪ್ರತಿನಿತ್ಯ ನೀವು ಉಪಯೋಗಿಸ್ತಾ ಬನ್ನಿ. ಹಾಗಾಗಿ ಇದನ್ನು ಫುಲ್ ವಿಡಿಯೋ ನೋಡಿ ನೀವು ನಿಮ್ಮ ದಿನನಿತ್ಯ ನಿಮ್ಮ ಊಟದಲ್ಲಿ ಇದನ್ನು ಬಳಸ್ತಾ ಬನ್ನಿ. ಸೊ ನಾನಿಲ್ಲ ಎಲ್ಲ ತೆಗೆದ್ಬಿಟ್ಟು, ಅಂದರೆ ಎಲೆ ಎಲ್ಲ ಬಿಡಿಸ್ಬಿಟ್ಟು ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಈಗ ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಈ ಫ್ಯಾನ್ ಗಾಳಿಲೇ ಹಾಕಿದ್ದೀನಿ. ಯಾಕಂದರೆ ಹೊರಗಡೆ ನಾನು ಬಾಲ್ಕನಿಲಿ ಹಾಕ್ಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ಮೋಡ ಅಂದರೆ ಮಳೆ ಬರೋ ಥರ ಇತ್ತು. ಹಾಗಾಗಿ ನಾನು ಇದೇ ರೀತಿ ಇಟ್ಕೊಂಡು ಮನೆಯಲ್ಲೇ ಸ್ವಲ್ಪ ಹೊರಗಡೆ ಇಟ್ಕೊಂಡು ಇದನ್ನು ಫುಲ್ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 2 ದಿನ ಅಥವಾ 3 ದಿನ ಬೇಕಾಗುತ್ತೆ ಈ ರೀತಿಯಾಗಿ ಡ್ರೈ ಆಗಲಿಕ್ಕೆ. ಈ ರೀತಿ ಡ್ರೈ ಪೌಡ್ರ್ ಮಾಡ್ಕೋಬೇಕು ನಾವು. ನುಗ್ಗೆ ಸೊಪ್ಪು ಅಂದ ತಕ್ಷಣ ಎಲ್ಲರೂ ಅದನ್ನು ಅಯ್ಯೋ ನುಗ್ಗೆ ಸೊಪ್ಪು ಅಂತ ಹೇಳಕ್ಕೆ ಹೋಗಬೇಡಿ. ಇದು ನುಗ್ಗೆ ಸೊಪ್ಪು ಬಹಳ ಪ್ರಾಚೀನ ಕಾಲದಿಂದಲೂ ಇದರ ವಿಶೇಷ ಔಷಧೀಯ ಗುಣಗಳನ್ನು ಪ್ರತಿಯೊಬ್ಬರೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದರಿಂದ ಅನೇಕ ವಿಶೇಷ ರೀತಿಯ ಔಷಧೀಯ ಗುಣಗಳಿಂದ ನುಗ್ಗೆ ಸೊಪ್ಪನ್ನು ಒಂಥರ ಇನ್ನೂ ಹಲವಾರು ಉಪಯೋಗಗಳಿದೆ. ನೋಡಿ, ಈಗ ನಾನು ಅದನ್ನು ಸ್ವಲ್ಪ ಒಣಗಿತ್ತು, ಆದ್ರೂ ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ಅಂತೇಳಿ 1 ನಿಮಿಷ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ. ಫ್ರೈ ಎಣ್ಣೆ ಗಿಣ್ಣೆ ಏನೂ ಹಾಕ್ಕೋಬಾರ್ದು. ಜಸ್ಟ್ ಅದನ್ನು ಸ್ವಲ್ಪ ಏನಾದರೂ ನೀರಿನಂಶ ಇದ್ದರೆ, ಎಲ್ಲಾದರೂ ಒಂದೊಂದು ಎಲೆ ಉಳ್ಕೊಂಡ್ರೆ ಸ್ವಲ್ಪ ಅದನ್ನ ಕ್ರಿಸ್ಪಿಯಾಗಿ ಅದನ್ನು ಹುರ್ಕೊಳ್ಳೋಣ. ಈ ರೀತಿಯಾಗಿ ಜಸ್ಟ್ ಲೋ ಮೀಡಿಯಂ ಫ್ಲೇಮಲ್ಲೇ 1 ನಿಮಿಷ ಸಾಕು. ಜಾಸ್ತಿ ಕಲರ್ ಚೇಂಜ್ ಆಗೋ ತನಕ ಏನು ಬೇಡ. ಸೊ ಸ್ವಲ್ಪ ಇದನ್ನು ನಾನು 1 ನಿಮಿಷ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ. ಹೇಳಿದ್ನಲ್ವಾ, ಅಡುಗೆಗೆ ಮಾತ್ರವಲ್ಲದೆ ನುಗ್ಗೆ ಮರದ ಎಲೆಗಳನ್ನು ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದದಲ್ಲಿ ಔಷಧಿಗಳಿಗೆ ಸಂಬಂಧಿಸಿದಂತೆ ಇದನ್ನು ಮಾಡಲಾಗ್ತಾ ಇದೆ. ನುಗ್ಗೆಕಾಯಿ ಅಲ್ಲದೆ ನುಗ್ಗೆ ಸೊಪ್ಪು ಮಾತ್ರ ಹಲವು ಪೋಷಕಾಂಶಗಳನ್ನು ಹೊಂದಿರುವ ತರಕಾರಿ ಅಥವಾ ಸೊಪ್ಪುಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ಹಲವಾರು ಒಂಥರ ಆಯುರ್ವೇದದಲ್ಲೂ ಕೂಡ ಇದನ್ನು ಬಳಸಲಾಗ್ತಾ ಇದೆ. ಇದನ್ನು ಪೌಡ್ರಾಗಿ ನಾನು ಮಾಡ್ಕೊಳ್ತೀನಿ, ಚಟ್ನಿ ಪುಡಿಯಾಗಿ. ದಿನನಿತ್ಯ ನಾವು ದಿನಕ್ಕೆ 1 ಸ್ಪೂನ್ ತಿಂತಾ ಬಂದರೆ ನಮ್ಮ ಎಲ್ಲ ರೋಗಗಳು, ಹಲವಾರು 100 ರೋಗಗಳಿಗೆ ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು. ಸೊ ನಾನು ಅದನ್ನು ಹುರ್ಕೊಂಡ್ಬಿಟ್ಟು ಒಂದು ಪಾತ್ರೆ ತೆಗೆದಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡಾಯಿ ಇಟ್ಟಿದ್ದೀನಿ. ಚಟ್ನಿ ಪುಡಿ ಅಂತ ಹೇಳಿದ್ನಲ್ವ, ಹಾಗಾಗಿ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ಒಂದು 30 ಸೆಕೆಂಡ್ ಹಾಗೆ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ಬೇಡ. ನೋಡಿ, ಈ ರೀತಿಯಾಗಿ ಹಸಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಬೇಡಿ, ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಒಣ ಕೊಬ್ಬರಿ ಇಡ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ನಾನು ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸು, 2 ಏಲಕ್ಕಿ, ಇದನ್ನೆಲ್ಲ ಹಾಕ್ಕೊಂಡು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅದು ಗೊತ್ತಾಗುತ್ತೆ. ನೋಡಿ, ಕೈಯಲ್ಲೇ ಪುಡಿ ಆಗ್ತಾ ಇದೆ. ಈ ರೀತಿ ಮಾಡಿಕೊಂಡ್ರೆ ನೀವು ವರ್ಷಗಟ್ಟಲೆ ಕೂಡ ಇಡ್ಬೋದು, ಎಲ್ಲೂ ಕೂಡ ಹಾಳಾಗಲ್ಲ. ಅಂದರೆ ಫ್ರಿಜ್ಜಲ್ಲಿ ಇಡೋವಂತಹ ಅವಶ್ಯಕತೆ ಇಲ್ಲ. ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬೇಡಿ. ಈ ರೀತಿ ಮಾಡಿ ಹೊರಗಡೆ ನೀವು ತಿಂಗಳಗಟ್ಟಲೆ ಇಟ್ಟರೂ ಕೂಡ ಇದು ಹಾಳಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗ್ತಾ ಇದೆ. ಸೊ ಹಾಗಾಗಿ ಈ ನುಗ್ಗೆ ಸೊಪ್ಪು ಒಂಥರ ರಾಮಬಾಣ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಕೂದಲಿಗೆ, ಕಣ್ಣಿನ ದೃಷ್ಟಿಗೆ, ಚರ್ಮದ ಕಾಂತಿಗೆ, ಆಮೇಲೆ ಶುಗರ್, BP ಮತ್ತು ಲಿವರ್ ಡ್ಯಾಮೇಜ್ ಇರುತ್ತಲ್ವ, ಫ್ಯಾಟಿ ಲಿವರನ್ನು ಕೂಡ ಇದು ಕಮ್ಮಿ ಮಾಡುತ್ತೆ. ಫ್ಯಾಟಿ ಲಿವರ್ ಇರೋರು ದಿನಕ್ಕೆ 1 ಸ್ಪೂನ್ ಬಿಸಿ ನೀರಲ್ಲಿ ಹಾಕ್ಕೊಂಡು ಊಟಕ್ಕಿಂತ 1 ಅವರ್ ಮುಂಚೆ ಇದನ್ನು ಅಂದರೆ ಬಿಸಿ ನೀರಲ್ಲಿ ಹಾಕ್ಕೊಳ್ಳಿ. 1 ಸ್ಪೂನ್ ಇದ್ರ ಪುಡಿ ಹಾಕ್ಕೊಂಡು ಕುಡಿತಾ ಬರ್ಬೋದು. ಕುಡಿಯೋಕ್ಕಾಗಲ್ಲ ಅಂದವರಿಗೆ ನಾನು ಈ ರೀತಿಯಾಗಿ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ. ಅಂದರೆ ಊಟದಲ್ಲಿ ನೀವು ಈ ಥರ ದಿನಕ್ಕೆ 1 ಸ್ಪೂನು ಊಟದಲ್ಲಿ ನೀವು ತಿನ್ಕೊತ ಬರಬಹುದು. ಸೊ ನಾನು ಮೊದಲೇನು ಮಾಡಿದ್ದಂದರೆ ಅದೇನು ಹುರಿದಿರೋಂತಹ ಮೊದಲು ಡ್ರೈ ಕೊಕೊನಟ್ ಮತ್ತು ಏನು ಮೇಲಿತ್ತಲ್ಲ, ಒಂದು ಸ್ವಲ್ಪ ಮೊದಲು ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಮೊದಲು ಏನು ತೆಂಗಿನಕಾಯಿ ಅದೆಲ್ಲ ಸ್ವಲ್ಪ ಅದನ್ನು ಫಸ್ಟ್ ಹಾಕ್ಕೊಂಡು ಅದನ್ನ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡೆ. ಮತ್ತು ಉಳಿದಿರುವಂತಹ ಈ ನುಗ್ಗೆ ಸೊಪ್ಪನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡ್ರೆ ಪೌಡ್ರು ಸ್ವಲ್ಪ ಮಿಕ್ಸಿ ಜಾರೆಲ್ಲ ತುಂಬಿಕೊಳ್ಳುತ್ತಲ್ವ, ಹಾಗಾಗಿ ಮಿಕ್ಸಿ ಜಾರಲ್ಲಿ ನಾನು ಇದನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಸೊ ಈಗ ಇಲ್ಲಿ ಒಂದು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಹುರಿದ ಪುಡಿ ಮಾಡಿದಂತಹ ಜೀರಿಗೆ ಪುಡಿ
1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ನೋಡಿ ಇದು ಧನಿಯಾ ಪುಡಿ ಮತ್ತು ಇದು ಜೀರಿಗೆ ಪುಡಿ ನಾನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾವು ತಿಂಗಳಗಟ್ಟಲೆ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ಈಗ ಇದನ್ನು ಮತ್ತೆ ರುಬ್ಕೊಳ್ಳೋಣ. ಮೊದಲು ನಾನು ಕೊಬ್ಬರಿ ಎಲ್ಲ ಹಾಕಿದ್ನಲ್ಲ, ಅದು ಪೌಡ್ರ್ ಆದಮೇಲೆ ಇದನ್ನು ಹಾಕ್ಕೊಂಡೆ ಕರೆಕ್ಟಾಗಿ ಪೌಡ್ರ್ ಆಗಲಿ ಅಂತ. ಸೊ ಈ ರೀತಿಯಾಗಿ ಮಾಡಿಕೊಂಡು ದಿನನಿತ್ಯ ನಿಮ್ಮ ಊಟದಲ್ಲಿ 1 ಸ್ಪೂನ್, ಡೈಲಿ ಒಂದೊಂದು ಸ್ಪೂನ್ ತಿಂತಾ ಬನ್ನಿ. ನಿಮ್ಮ ಎಲ್ಲ ರೋಗಗಳಿಗೆ ಒಂಥರ ರಾಮಬಾಣ ಅಂತ ಹೇಳ್ಬೋದು. ಶುಗರ್ ಇದ್ದವ್ರಿಗೆ ಈ ರೀತಿ ಮಾಡಿ ಕೊಡಿ, ತುಂಬ ಒಳ್ಳೆಯದು. ಅವರ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಫ್ಯಾಟಿ ಲಿವರ್ ಕೂಡ ಫ್ಯಾಟಿ ಲಿವರ್ ಅಂತ ಹೇಳ್ತಾರಲ್ವ, ಅದು ಕೂಡ ಇದರಿಂದ ದೂರ ಆಗುತ್ತೆ ಅಂತ ಹೇಳ್ತಾ, ಈ ರೀತಿ ದಿನಕ್ಕೆ 1 ಸ್ಪೂನ್ ತಿಂತಾ ಬನ್ನಿ ಅಂತ ಹೇಳ್ತಾ, ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಲ್ಲರಿಗೂ ಉಪಯೋಗಕಾರಿ. ಹಾಗಾಗಿ ಮಿಸ್ ಮಾಡದೆ ಈ ರೀತಿ ಚಟ್ನಿ ಪುಡಿ ಮಾಡಿ ನಿಮ್ಮ ಊಟದಲ್ಲಿ ಉಪಯೋಗಿಸಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.